ದಿನಾಂಕ 29 ಇದೇ ತಿಂಗಳ 29ಕ್ಕೆ ಕನ್ನೇರಿ ಶ್ರೀಗಳು ನಾವು ಯಾವುದೇ ಧರ್ಮದ ಗುರು ಹಿರಿಯರಿಗೆ ನಾವು ಗೌರವ ಕೊಡಬೇಕು. ಅದು ನಮ್ಮ ಧರ್ಮದ. ನಾನು ಇಸ್ಲಾಂ ಧರ್ಮವನ್ನು ಪಾಲಿಸುತ್ತೇನೆ ಅಂತಂದ್ರೆ ಇದರ ಅರ್ಥ ನಾವು ಅನ್ಯ ಧರ್ಮ ಅನ್ಯ ಜಾತಿಯವರಿಗೆ ಹೇಳಿಸುವುದು ಅಥವಾ ಅವೇಳನಕಾರಿ ಮಾತನಾಡೋದು ನಮ್ಮ ಧರ್ಮದಲ್ಲಿ ಇಲ್ಲ. ಹಾಗಾಗಿ ಕನ್ನೇರಿ ಶ್ರೀಗಳಿಗೆ ನಾವು ಸ್ವಾಗತಿಸುತ್ತೇವೆ. ಆದರೆ ಇವತ್ತ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಹುಡ್ತಾ ಇದೆ. ಈಗ ಸನಾತನ ಹಿಂದೂ ಧರ್ಮದ ಏಕೈಕ ರಕ್ಷಣೆಗಾಗಿ ನಾನೇ ಹಿಂದೂ ಹುಲಿ ಅಂತ ಮೆರೆಯುವ ಧರ್ಮ ಕಡ್ಲಿ ಇವತ್ತು ಕನ್ನೇರಿ ಶ್ರೀಗಳ 29ನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಸನಾತನ ಹಿಂದೂ ಧರ್ಮದ ಪ್ರಚಾರದ ಕಾರ್ಯಕ್ರಮದಲ್ಲಿ ಅವನ ಗೈರ್ ಉಪಸ್ಥಿತಿ ಅಂದ್ರೆ ಅವನ ಅಬ್ಸೆನ್ಸ್ ಏನು ಉತ್ತರ ಕೊಡ್ತದ? ಇವನು ಸಾಬ್ರಿಗೆ ಕನ್ವರ್ಟ್ ಆಗಿದ್ದಾನೋ ಏನು? ಅಲ್ಲೇ ಕನ್ನೇರಿ ಶ್ರೀಗಳು ಮಾಡ್ತಿರೋದು ಸನಾತನ ಧರ್ಮದ ಕಾರ್ಯಕ್ರಮ ಅಲ್ಲ ಏನೋ? ಯಾಕೆಂತಂದ್ರೆ ಸನಾತನ ಹಿಂದೂ ಧರ್ಮದ ಅಪ್ಪಟ್ಟ ಸೇನಾಪತಿ ಯುದ್ಧದೊಳಗೆ ಗೈರ್ ಹಾಜರಿದ್ದ ಅಂದ್ರೆ ಸಾರ್ವಜನಿಕರಿಗೆ ಕ್ವಶನ್ ಮೂಡ್ತಾ ಇದೆ. ನಾನೊಬ್ಬ ಸಾರ್ವಜನಿಕ ಹಿತಚಿಂತಕನಾಗಿ ಕೇಳ್ತಾ ಇದ್ದೀನಿ. ನಾನು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನುವಂಥದ್ದು ನನ್ನ ಭಾವನೆ ಇಲ್ಲ. ಸನಾತನ ಹಿಂದೂ ಧರ್ಮ ಆದಿ ಪುರಾತನ ಕಾಲದ ಧರ್ಮ. ಆ ಧರ್ಮಕ್ಕೆ ಗೌರವಿಸುವುದು ನಮ್ಮ ಧರ್ಮದ ಕೆಲಸ, ನಂದು ಕೆಲಸ. ಹಾಗಾಗಿ ಕನ್ನೇರಿ ಶ್ರೀಗಳು ಯಾವುದೇ ಉದ್ದೇಶಕ್ಕಾಗಿ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮತ್ತು ಇವನಿಗೆ ಕರೆದಿಲ್ಲ ಅಂತಂದ್ರೆ ಇವ ಸನಾತನಿ ಅದಾನೋ ಇಲ್ಲೋ ಇದು ನನ್ನ ಪ್ರಶ್ನೆ. ಯತ್ನಾಳ್ ಬಸನಗೌಡಗೆ ಸನಾತನ ಇವ ಅದಾನಂತಂದ್ರೆ 29ಕ್ಕೆ ಅವ ಅಲ್ಲೇ ಹಾಜರಿರ್ಬೇಕು. ಇಲ್ಲ ಮುಗುಳ್ಯಾಗ ದಮ್ ಇಲ್ಲ ಅಂತೇಳಿ ಸ್ಪಷ್ಟನೆ ಕೊಡಬೇಕು. ನನ್ನ ಮುಗುಳ್ಯಾಗ ದಮ್ ಇಲ್ಲ, ನಾನು ಪಕ್ಕ ಸನಾತನಿನೂ ಅಲ್ಲ, ನಾನು ಪಕ್ಕ ಸಾಬ್ರು ಅಲ್ಲ. ಜುಮಾ ಮಸೂತಿ ಒಳಗೆ ನಮಾಜ್ ಬಿದ್ದಾಗ ಸಾಬ್ರಾಗಿದ್ದಾನೆ. ಈಗ 29ಕ್ಕೆ ಪ್ರತಿಷ್ಠಿತ ಸ್ವಾಮೀಜಿಯವರು ಕನ್ನೇರಿ ಶ್ರೀಗಳು ಅಂದ್ರೆ ಅವ್ರಿಗೆ ಅವ್ರ ಬಗ್ಗೆ ನಮ್ಮ ಅಪಾರ ಗೌರವ ಇದೆ. ಕನ್ನೇರಿ ಶ್ರೀಗಳ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ. ಯಾಕಂದ್ರೆ ಈಸ್ ಅ ಮ್ಯಾನ್ ಆಫ್ ಟಂಗ್, ಮ್ಯಾನ್ ಆಫ್ ನಾಲೆಜ್. ಭಂಡಾರಿಗೆ ಅವರು ಜ್ಞಾನದ ಭಂಡಾರಿದೆ. ಮತ್ತು ಈ ನಾಲಾಯಕಿಗೆ ಅವರು ಹೊರಗೆ ಹಾಕ್ಯಾರ ಅಂತಂದ್ರೆ ಇವ ಸನಾತನ ಅಲ್ಲ. ಇದು ಒಂದು. ಆಮೇಲೆ ಅವನ ಜೊತೆಗೆ ಇದ್ದ ಈ